ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ಮುಖಕ್ಕೆ ಒಂದು ಜೆಲ್ ಹೇಳ್ತೇನೆ ಹೇಗೆ ಮಾಡೋದಂತೇಳಿ. ಮನೆಯಲ್ಲಿ ಇರುವಂಥ ಒಂದು ವಸ್ತುವನ್ನು ಉಪಯೋಗಿಸ್ಕೊಂಡು ಇದು ಪಿಗ್ಮೆಂಟೇಷನಿಗಾಗ್ಬೋದು ಅಥವಾ ನಮ್ಮ ಇಲ್ಲಿ ಕಪ್ಪಾಗ್ತದಲ್ಲ ಡಾರ್ಕ್ ಸರ್ಕಲ್ ಅದಕ್ಕೆ ಸಹ ಆಗ್ತದೆ, ಅಥವಾ ಮುಖದ ಮೇಲಿರುವಂತಹ ಕಪ್ಪು ಕಲೆಗಳಿಗೆ ಸಹ ಆಗ್ತದೆ. ಅದು ತುಂಬ ಒಂದು ಯೂಸ್ಫುಲ್ ಆದಂಥ, ನೀವು ಬಿಸಿಲಿಗೆ ಸಹ ಹಾಕಿದರೂ ಸಹ ಏನಾಗೋದಿಲ್ಲ. ಆ ಥರದೊಂದು ಕ್ರೀಮನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಇದಕ್ಕೆ ಬೇಕಾಗಿರೋದು ಎರಡೇ ಎರಡು ಇಂಗ್ರೀಡಿಯೆಂಟ್ಸ್. ಅದು ಸಹ ಸುಲಭವಾಗಿ ಸಿಗುವಂಥದ್ದೇ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡ್ಬೋದು. ಯಾವುದೇ ನೀವು ಟ್ರೈ ಮಾಡೋದಕ್ಕಿಂತ ಮೊದಲು ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ಇದಕ್ಕೆ ಬೇಕಾಗಿರೋದು ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಅಂತ ನಾನು ನಿಮಗೆ ಹೇಳಿದ್ದೆ. ಮೊದಲನೇದಾಗಿ ಬೇಕಾಗಿರೋದು ಇದಕ್ಕೆ ಇದು ಅಲೋವೆರಾ ಜೆಲ್ ಬೇಕಾಗ್ತದೆ. ಅಲೋವೆರಾ ಅಂದರೆ ಅದು ಒರಿಜಿನಲ್ ಆಗಿ ನಿಮ್ಮ ಮನೆಯಲ್ಲೇ ಗಿಡ ಇದ್ದರೆ ಅಥವಾ ಸಿಗ್ತದೆ, ಈಗ ಮಾರ್ಕೆಟಲ್ಲೆಲ್ಲ ಅದು ಸಿಕ್ಕಿದರೆ ತುಂಬ ಒಳ್ಳೆಯದು. ಅದು ನಮ್ಮ ಸ್ಕಿನ್ನಿಗೆ ಮತ್ತು ಇದು ನಮ್ಮ ಸ್ಕಿನ್ನಿದಂದರೆ ಒಂದು ಆರೈಕೆ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ತದೆ ಅಲೋವೆರಾ ಜೆಲ್. ಈಗ ಕಂಪ್ಯೂಟರ್ ಮುಂದೆ, ಲ್ಯಾಪ್ಟಾಪ್ ಮುಂದೆ ಎಲ್ಲ ಕುತ್ಕೊಂಡಿರ್ತಾರಲ್ಲ, ಅಂಥವರಿಗೆ ಈ ಡಾರ್ಕ್ ಸರ್ಕಲ್ ಎಲ್ಲ ಬೇಗ ಬರ್ತದೆ. ಮತ್ತು ನಮ್ಮ ಜೀವನ ಶೈಲಿಯಿಂದ ಸಹ ನಮ್ಮ ಇದು ಮುಖ ಸಹ ಡಲ್ ಆಗ್ತದೆ, ಮತ್ತು ಡಾರ್ಕ್ ಸರ್ಕಲ್ ಬರ್ತದೆ, ಮತ್ತು ಪಿಗ್ಮೆಂಟೇಷನ್ನು ಅಂಥದ್ದೆಲ್ಲ ತುಂಬ ಒಂದು ಇದಾಗ್ತದೆ. ಆಮೇಲೆ ನಿದ್ರೆ ಇಲ್ಲ ಅಂತೇಳಿದರೆ, ಅಥವಾ ಫುಡ್ ತೊಗೊಳ್ಳಿಕ್ಕೆ ಒಂದು ನಮಗೆ ಟೈಮೇ ಇಲ್ಲ, ನಿದ್ರೆಗೆ ಒಂದು ಟೈಮ್ ಇಲ್ಲ, ಮತ್ತು ನಾವು ಎಲ್ಲರೂ ಹೊರಗಡೆ ಹೋಗಿ ಬಂದರೆ ಒಂಥರ ಸ್ಕಿನ್ ಡಲ್ ಆಗ್ತದೆ ಮತ್ತು ಡ್ರೈ ಆಗ್ತದೆ. ಅದಕ್ಕೆಲ್ಲ ಒಂದು ಒಳ್ಳೆಯ ಇದು ಜೆಲ್ ಇದು. ಅದಕ್ಕೆ ಬೇಕಾಗಿರೋದು ನಾನು ಹೇಳಿದೆ, ಅಲೋವೆರಾ ಜೆಲ್ ಬೇಕು, ಇನ್ನೊಂದು ತೆಂಗಿನೆಣ್ಣೆ ಬೇಕು. ತೆಂಗಿನೆಣ್ಣೆ ಸಹ ವರ್ಜಿನ್ ಕೊಕೊನಟ್ ಆಯಿಲ್ ಅಂತೇಳಿ ಸಿಗ್ತದಲ್ಲ, ಅದು ಸಿಕ್ಕಿದರೆ ತುಂಬ ಒಳ್ಳೆಯದು. ಇದು ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು. ಮತ್ತು ಹೇಗೆ ಅದನ್ನು ಮಾಡೋದಂತೇಳಿ ಸಹ ಹೇಳ್ತೇನೆ, ಮತ್ತು ಹೇಗೆಲ್ಲ ನಾವು ಯೂಸ್ ಮಾಡ್ಬೋದು, ನಮ್ಮ ಸ್ಕಿನ್ನಿಗೆ ಎಷ್ಟು ಒಂದು ಬೆಟರ್ ಫೀಲ್ ಆಗ್ತದೆ ಅದೆಲ್ಲ ಹಚ್ಚಿದರೆ ಅಂತೇಳಿ ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೇನೆ. ಏನಂತೇಳಿದರೆ, ಅಲೋವೆರಾ ಜೆಲ್ಲಲ್ಲಿ ಜಿಡ್ಡಿಲ್ಲ. ಈಗ ನೋಡಿ, ಕೆಲವೊಂದು ಆಯಿಲಲ್ಲಿ ಒಂಥರ ಜಿಡ್ಡು ಥರ ಇರ್ತದಲ್ಲ, ಈ ಅಲೋವೆರಾ ಜೆಲ್ಲಲ್ಲಿ ಜಿಡ್ಡಿರೋದಿಲ್ಲ. ನೀವು ಗೊತ್ತಿರ್ಬೋದು, ಅದು ಒಂಥರ ಲೋಳೆ ಥರ ಇರ್ತದಲ್ವ. ಅದು ನಮ್ಮ ಸ್ಕಿನ್ನಿಗೆಲ್ಲ ಹಚ್ಚಿದಾಗ ಅದರ ಒಂದು ತೇವಾಂಶ ಇರ್ತದಲ್ಲ, ಆ ಒಣ ಚರ್ಮವನ್ನು ಅದು ಆ ತೇವಾಂಶದಿಂದ ಇರೋ ಹಾಗೆಯೇ ನೋಡ್ಕೊಳ್ತದೆ. ಹಾಗೆಯೇ ನಮ್ಮ ಇದು ಚರ್ಮ ಉಂಟಲ್ಲ ಸ್ಮೂತ್ ಆಗ್ತದೆ, ಮೃದು ಮತ್ತು ನಮ್ಮ ಸ್ಕಿನ್ ಉಂಟಲ್ಲ ಅದು ಒಂಥರ ಅಂಟಿನ ಥರ ಅಂತೇಳಿದರೆ, ಸ್ಕಿನ್ ಎಲ್ಲ ಒಂಥರ ಡ್ರೈ ಆಗಿ ಇದ್ದರೂ ಸಹ ಒಂಥರ ಫ್ರೆಶ್ ಆದಂಥ ಒಂದು ಫೀಲ್ ಕೊಡ್ತದೆ. ಖಂಡಿತ ನೀವು ಇದನ್ನೆಲ್ಲ ಯೂಸ್ ಮಾಡ್ಬೋದು. ತುಂಬ ಸಿಂಪಲಾಗಿ ಹೇಳ್ತೇನೆ ನಾನು. ನೋಡಿದ್ರಲ್ಲ ಅಲೋವೆರಾ ಜೆಲ್ ಎಷ್ಟು ನಮ್ಗೆ ಯೂಸ್ ಆಗ್ತದೆ ಅಂತೇಳಿ. ನಾವು ಬಿಸಿಲಿಗೆ ಹೋಗಿ ಬಂದಾಗ ಸಹ ನಮಗೆ ಒಂಥರ ಡ್ರೈ ಆಗ್ತದಲ್ಲ ಸ್ಕಿನ್ನೆಲ್ಲ, ಮತ್ತು ಒಂಥರ ಟಯರ್ಡ್ನೆಸ್ ಆಗ್ತದೆ. ಆ ಟೈಮಲ್ಲಿ ಸಹ ಈ ಅಲೋವೆರಾ ಜೆಲ್ ಹಚ್ಚಿದರೆ ಒಂಥರ ತಂಪಾಗ್ತದೆ. ನಾನು ಅದು ಹೇಳಿದಲ್ಲ, ಪಾದ ಉರಿ ಅಂಥದ್ದೆಲ್ಲ ಆಗುವಾಗ ಈ ಅಲೋವೆರಾ ಜೆಲ್ ಹಚ್ಚಿದರೆ ಒಂಥರ ತುಂಬ ತಂಪಾಗ್ತದೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವು ಖಾಲಿ ಅಲೋವೆರಾ ಜೆಲ್ ಹಚ್ಚಿದ್ರು ಸಹ ಸಾಕಾಗ್ತದೆ. ನೀವು ಅಂದರೆ ಒಂಥರ ನೀವು ಆ ಬಿಸಿಲಿಗೆ ಹೋಗಿ ಬಂದು ಒಂಥರ ಉರಿ ಆಗ್ತಾಯಿದ್ರೆ ಮುಖ ಎಲ್ಲ ತೊಳೆದು ನೀವು ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡ್ಬೋದು. ಇದು ಸತ್ತ ಜೀವಕೋಶ ಅಂತೇಳಿ ಡೆಡ್ ಸ್ಕಿನ್ ಇರ್ತದೆ ನೋಡಿ, ಅದನ್ನು ಹೋಗಲಾಡಿಸಿ ಒಂದು ಹೊಸ ಒಂದು ಜೀವಕೋಶ ಉತ್ಪಾದನೆ ಆಗುವ ಹಾಗೆ ಇದು ಮಾಡ್ತದೆ. ಮತ್ತು ನಾನು ಹೇಳಿದೆಲ್ಲ, ಹಚ್ಚಿದ ನಂತರ ಒಂಥರ ಕೂಲ್ ಆಗ್ತದೆ, ಮತ್ತು ಏನೋ ಒಂಥರ ಫ್ರೆಶ್ ಫೀಲ್ ಆಗ್ತದೆ ಇದೆಲ್ಲ ಹಚ್ಚಿದರೆ. ಇನ್ನೊಂದು ಅಂತ ಹೇಳಿದರೆ, ನಾನು ಯಾವಾಗಲೂ ಹೇಳ್ತೇನೆ, ಪಿಗ್ಮೆಂಟೇಷನ್ ಆಗಲಿ ಅಥವಾ ಏನಾದರೂ ಕಲೆ ಇದ್ದರೂ ಸಹ ಅಲೋವೆರಾ ಜೆಲ್ ಬೆಸ್ಟ್ ಅಂತ ಹೇಳ್ತೇನೆ. ಇದು ಅಲೋವೆರಾ ಜೆಲ್ ಉಂಟಲ್ಲ, ಇದು ಸ್ಕಿನ್ಗೆ ಮತ್ತು ಮುಖದ ಮೇಲೆ ಏನಾದರೂ ಒಂದು ಗುರುತು, ಏನಾದರೂ ಗಾಯದ ಗುರುತಾಗಲಿ ಅಥವಾ ಈ ಉಗುರಿದ್ದು ಏನಾದರೂ ಒಂದು ಹೀಗೆ ಪರ್ಚಿರೋ ಒಂದು ಕಲೆ ಇದ್ದರೆ ಅದೆಲ್ಲ ಒಂದು ಹೋಗ್ತದೆ ಈ ಅಲೋವೆರಾ ಜೆಲ್ ಹಚ್ಕೊಳ್ಳೋದ್ರಿಂದ. ಮತ್ತು ನಾನು ಹೇಳಿದ್ದೆಲ್ಲ, ಹೊಸ ಒಂದು ಡೆಡ್ ಸ್ಕಿನ್ ಇದ್ದರೂ ಸಹ ಅದು ಹೊರಟೋಗಿ ಒಂದು ಹೊಸದು ಇದು ಸ್ಕಿನ್ನೆಲ್ಲ ಬರ್ತದೆ. ಮತ್ತು ಎಂಥ ನಿಮಗೆ ಗಾಯದ ಗುರುತು ಇದ್ದರೂ ಸಹ ಹೊರಟೋಗ್ತದೆ. ಕೈ ಮೇಲೆಲ್ಲ ಏನಾದರೂ ಒಂದು ಗಾಯದ ಗುರುತು ಅಂತ ಇದ್ದರೂ ಸಹ ನೀವು ಅಲೋವೆರಾ ಜೆಲ್ ಹಚ್ಚಿ ನೀವು ನೋಡ್ಬೋದು, ಅದು ಬೇಗ ಹೊರಟೋಗ್ತದೆ. ಕಲೆ ಏನಾದರೂ ಇದ್ದರೆ ಹೊರಟೋಗ್ತದೆ. ನಾನು ಇದು ಅಲೋವೆರಾ ಜೆಲ್ ಬಗ್ಗೆ ಹೇಳಿದೆ. ಈಗ ತೆಂಗಿನೆಣ್ಣೆ ಬಗ್ಗೆ ಹೇಳ್ತೀನಿ. ನಾನು ಹೇಳಿದ್ನಲ್ಲ, ತೆಂಗಿನೆಣ್ಣೆ ಅಂತೇಳಿ ವರ್ಜಿನ್ ಕೊಕೊನಟ್ ಆಯಿಲನ್ನು ಯೂಸ್ ಮಾಡಬೇಕು. ಈ ಬಿಸಿಲಿಗೆ ಹೋಗೋಕ್ಕಿಂತ ಮೊದಲು ನಾವು ಈ ವರ್ಜಿನ್ ತೆಂಗಿನೆಣ್ಣೆ ಉಂಟಲ್ಲ ಅದನ್ನು ಸ್ವಲ್ಪ ಹಚ್ಚಿದರೆ, ಈಗ ನಮ್ಮ ಸ್ಕಿನ್ ಮತ್ತು ಈ ಬಿಸಿಲಿಗೆ ಇದು ಸೂರ್ಯನ ಕಿರಣ ನಮ್ಮ ಸ್ಕಿನ್ ಮೇಲೆ ಬಿದ್ದರೆ ಒಂಥರ ಸುಟ್ಟೋದಾಗೆ ಆಗ್ತದೆ. ಅದಕ್ಕೆ ಹೇಳೋದು, ಕೊಡೆ ಅಂಥದ್ದೆಲ್ಲ ಹಿಡ್ಕೊಂಡು ಹೋದರೆ ಒಳ್ಳೆಯದಂತೇಳಿ. ಅದು ನಾವು ಹಚ್ಕೊಂಡು ಹೋದರೆ ನಮ್ಮ ಸ್ಕಿನ್ ಮತ್ತು ಸೂರ್ಯನ ಒಂದು ಕಿರಣ ನಮ್ಮ ಮೇಲೆ ಅಂದರೆ ಬಿದ್ದರೂ ಸಹ ಏನು ಎಫೆಕ್ಟ್ ಆಗದಿದ್ದ ಹಾಗೆ ಆ ಆಯಿಲ್ ನಮಗೆ ರಕ್ಷಣೆ ಕೊಡುತ್ತದೆ. ಅಲ್ಲಿ ಹೆಚ್ಚಿನ ಒಂದು ಕೊಬ್ಬಿನ ಆಮ್ಲ ಇರೋಗೋಸ್ಕರ ಏನಾದರೂ ಉರಿ ಇದ್ದರೂ ಸಹ ಹೊರಟೋಗ್ತದೆ. ಇದು ಬಿಸಿಲಿನ ಒಂದು ಸೆಕೆಗೆ ಒಂಥರ ಉರಿ ಆಗ್ತದೆ, ಅದು ಸಹ ಹೊರಟೋಗ್ತದೆ. ಮತ್ತು ಏನಾದರೂ ಒಂದು ತುರಿಕೆ ಇದ್ದರೂ ಸಹ ಹೊರಟೋಗ್ತದೆ. ಇದು ಅಂದರೆ ಒಂದು ಆಯುರ್ವೇದಿಕ್ ಮನೆಮದ್ದು ಉಂಟಲ್ಲ, ಇದು ತುಂಬ ಒಂದು ಒಳ್ಳೆಯದಂತಲೇ ನಾನು ಹೇಳ್ತೇನೆ.
ನಂತರ ಈ ವರ್ಜಿನ್ ತೆಂಗಿನೆಣ್ಣೆ ಉಂಟಲ್ಲ, ಇದು ನಮ್ಮ ಕಣ್ಣಿನ ಡಾರ್ಕ್ ಸರ್ಕಲಿಗೆ ಸಹ ಒಂದು ಒಳ್ಳೆಯ ಮದ್ದಿದು. ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ಹೈಪರ್ ಪಿಗ್ಮೆಂಟೇಷನ್ ಏನಾದರೂ ಇದ್ದರೂ ಸಹ ಎಲ್ಲೆಲ್ಲಿ ಆಗಿ ನೋಡಿ ಅಲ್ಲಿ ಸಹ ಈ ಆಯಿಲನ್ನು ಹಚ್ಚೋದ್ರಿಂದ ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ಈ ಒಮ್ಮೊಮ್ಮೆ ನೋಡಿ ನಮಗೆ ಊತ ಬರ್ತದಲ್ಲ, ಇಲ್ಲೆಲ್ಲ ಒಮ್ಮೊಮ್ಮೆ ನೋಡಿ ಊತ ಬರ್ತದೆ. ಆ ಊತಕ್ಕೆ ಸಹ ಈ ಇದು ವರ್ಜಿನ್ ತೆಂಗಿನೆಣ್ಣೆ ಹಚ್ಚೋದ್ರಿಂದ ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಸೇಮು ಈಗ ಅಲೋವೆರಾ ಜೆಲ್ ನಾವು ಹಚ್ಚಿದಾಗ ನಮಗೆ ಏನೆಲ್ಲ ಒಂದು ಕಲೆ ಅದೆಲ್ಲ ಇದು ಹೊರಟೋಗ್ತದೆ, ಹಾಗೆಯೇ ಈ ವರ್ಜಿನ್ ತೆಂಗಿನೆಣ್ಣೆ ಸಹ ಹಚ್ಚಿದಾಗ ಏನಾದರೂ ಗೀರು ಅಥವಾ ಕಲೆ ಬಿದ್ದರೆ, ಅಥವಾ ಈಗ ಏನಾದರೂ ಒಂದು ಚಿಕ್ಕ ಪುಟ್ಟ ನಮಗೆ ಏನಾದರೂ ಒಂದು ಆಪ್ರೇಷನ್ ಎಲ್ಲ ಆದರೆ ಸಹ ಅದರ ಕಲೆ ಉಳಿತದೆ ನೋಡಿ, ಆ ಕಲೆಗೆ ಸಹ ಈ ಎಣ್ಣೆ ಎಲ್ಲ ಹಚ್ಚಿದರೆ, ವರ್ಜಿನ್ ಕೊಕೊನಟ್ ಆಯಿಲ್ ಹಚ್ಚಿದರೆ ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ಹೇಳಿದ್ದಾರೆ ಹೈಪರ್ ಪಿಗ್ಮೆಂಟೇಷನ್ ಆಗಲಿ ಅಥವಾ ಕಪ್ಪು ಕಲೆ ಯಾವುದೇ ಇದ್ದರೂ ಸಹ, ಮುಖದ ಮೇಲೆ ಕಲೆ ಇದ್ದರೂ ಸಹ ಹೊರಟೋಗ್ತದೆ ಈ ಜೆಲ್ಲನ್ನು ಹಚ್ಚೋದ್ರಿಂದ. ಇದು ಹೇಗೆ ಮಾಡೋದು ಅಂತೇಳಿದರೆ, ಒಂದು ಬೌಲಲ್ಲಿ ನೀವು ಎಲೋವೆರಾ ಜೆಲ್ಲನ್ನು, ಫ್ರೆಶ್ ಆಗಿರುವಂಥ ಎಲೋವೆರಾ ಜೆಲ್ ಸಿಕ್ಕಿದರೆ ಒಳ್ಳೆಯದು. ಆ ಎಲೋವೆರಾ ಜೆಲ್ಲನ್ನು ನೀವು ತೊಗೊಂಡು ಆ ಬೌಲಲ್ಲಿ ಹಾಕ್ಕೊಳ್ಳಿ. ಹಾಗೆಯೇ ಅದಕ್ಕೆ ನೀವು ಒಂದು ಚಮಚ ತೊಗೊಂಡ್ರೆ 1 ಚಮಚ ತೆಂಗಿನೆಣ್ಣೆ ಹಾಕೊಳ್ಳಿ. ತೆಂಗಿನೆಣ್ಣೆ ಅಂತೇಳಿದರೆ ವರ್ಜಿನ್ ಕೊಕೊನಟ್ ಆಯಿಲೇ ತೊಗೊಳ್ಳಿ, ಅದನ್ನು ಹಾಕಿ. ಎರಡೂ ಅಂತೇಳಿದರೆ ಅಷ್ಟು ಚೆಂದ ಮಿಕ್ಸ್ ಆಗಬೇಕು. ಅದು ಮಿಕ್ಸ್ ಆಗಿ ಜೆಲ್ ಟೈಪ್ ಆಗ್ತದೆ. ಆ ಜೆಲ್ ಟೈಪ್ ಆಗಿದ್ದನ್ನು ನೀವು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅದನ್ನು ನೀವು ಬಿಸಿಲಿಗೆ ಹೋಗುವಾಗ ಹಚ್ಚಿದ್ರೂ ಸಹ ತೊಂದರೆ ಇಲ್ಲ, ಏನಾಗೋದಿಲ್ಲ. ಸ್ವಲ್ಪ ಲೈಟಾಗಿ ನೀವು ಸ್ಕಿನ್ನಿಗೆ ಹಚ್ಚಿ, ಇದು ಮಾಯ್ಶ್ಚರೈಸರ್ ಥರ ಕೆಲಸ ಮಾಡ್ತದೆ. ಅಥವಾ ರಾತ್ರಿ ಮಲಗುವಾಗ ಸಹ ನೀವು ಹಚ್ಕೊಳ್ಬೋದು. ಸಂಜೆ ಟೈಮಲ್ಲಿ ಫ್ರೆಶ್ ಆದ ನಂತರ ಮುಖಕ್ಕೆ ಹಚ್ಚಿ ರಾತ್ರಿ ಮಲ್ಕೊಳ್ಬೋದು. ಅಂದರೆ ಏನೇ ಇದ್ದರೂ ಸಹ, ಒಂದು ಪಿಗ್ಮೆಂಟೇಷನ್ ಇರಲಿ ಅಥವಾ ಕಪ್ಪು ಕಲೆ ಇರಲಿ ಅಥವಾ ಬ್ಲ್ಯಾಕ್ ಡಾಟ್ ಥರ ಎಲ್ಲ ಇರ್ತದೆ ನೋಡಿ, ಅದಿದ್ದರೂ ಸಹ ಹೊರಟೋಗ್ತದೆ. ಅಥವಾ ಏನಾದರೂ ಕೈ ಮೇಲೆ ಆಗಲಿ, ಕಾಲ ಮೇಲೆ ಏನಾದರೂ ಒಂದು ಅಥವಾ ಏನಾದರೂ ಒಂದು ಆಪ್ರೇಷನ್ ಆದವರಿಗೆ ಸಹ ನಾನು ಹೇಳೋದು, ಈಗ ಸಿಸರಿನ್ ಅದು ಎಲ್ಲ ಆಪ್ರೇಷನ್ ಆದವರಿಗೆ ಕಲೆ ಇರ್ತದಲ್ಲ, ಸ್ಟಿಚ್ ಇದೆಲ್ಲ ಕಲೆ, ಆ ಕಲೆಗೆ ಸಹ ನೀವು ಈ ಥರ ಒಂದು ಕ್ರೀಮ್ ಥರ ಮಾಡಿ ಇಟ್ಕೊಂಡು ಅದನ್ನು ನೀವು ಹಚ್ತಾ ಬನ್ನಿ. ಕಲೆ ಖಂಡಿತವಾಗ್ಲೂ ಹೊರಟು ಹೋಗ್ತದೆ. ಇದು ಯಾರು ಯೂಸ್ ಮಾಡಿದ್ರು ನೋಡಿ ಅವರೇ ನನಗೆ ಹೇಳಿತ್ತು, ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಅದು ಮಿಕ್ಸ್ ಮಾಡ್ತಿರಲ್ಲ ಎರಡು ಸಹ, ಅಲೋವೆರಾ ಜೆಲ್ ಮತ್ತು ವರ್ಜಿನ್ ಕೊಕೊನಟ್ ಆಯಿಲು, ಅದು ಎರಡು ಸಹ ಅದು ಅಂತೇಳಿದರೆ ಅಷ್ಟು ಚೆಂದ ಮಿಕ್ಸ್ ಮಾಡಬೇಕು. ಒಂಥರ ಕ್ರೀಮ್ ಇದು ಬರಬೇಕು, ಅದು ಒಂಥರ ವೈಟ್ ಕಲರ್ ಥರ ಆಗ್ತದೆ. ಆಮೇಲೆ ಇನ್ನೊಂದು ನೆನಪಿರಲಿ, ನಿಮ್ಮ ಸ್ಕಿನ್ ಏನಾದರೂ ಆಯಿಲಿ ಸ್ಕಿನ್ ಆದರೆ ತೆಂಗಿನೆಣ್ಣೆಯ ಪ್ರಮಾಣ ಸ್ವಲ್ಪ ಕಮ್ಮಿ ಮಾಡಿ, ಒಂದು ಅರ್ಧ ಸ್ಪೂನಷ್ಟು ಹಾಕಿ, ಅಲೋವೆರಾ ಜೆಲ್ 1 ಸ್ಪೂನಷ್ಟು ಹಾಕಿ. ಯಾಕಂತೇಳಿದರೆ ಇದು ಆಯಿಲಿ ಸ್ಕಿನ್ ಇದ್ದವರಿಗೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು. ಮತ್ತು ಆದಷ್ಟು ನೀವು ರಾತ್ರಿ ಹಚ್ಚೋದು ಬೆಟರ್. ಅಂದರೆ ಮನೇಲೇ ಇರ್ತೀರಲ್ವ, ರಾತ್ರಿ ಹಚ್ಚಿ ಬೆಳಿಗ್ಗೆ ನೀವು ಮುಖವನ್ನು ಬೆಚ್ಚಗೆ ನೀರಲ್ಲಿ ವಾಶ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಖಂಡಿತವಾಗ್ಲೂ ಟ್ರೈ ಮಾಡಿ. ಪುಟ್ಟ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೇನೆ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ತುಂಬ ಜನರಿಗೆ ಒಂದು ಹೆಲ್ಪ್ ಆಗ್ತದೆ. ಈ ಪಿಗ್ಮೆಂಟೇಷನು, ಈ ಡಾರ್ಕ್ ಸ್ಪಾಟು, ಆಮೇಲೆ ಇದು ಚಿಕ್ಕ ಮಕ್ಕಳು ಮನೇಲಿರುವಾಗ ನೋಡಿ, ಅದು ಉಗುರಿಂದ ಹೀಗೆ ಗೀರ್ತಾರಲ್ಲ, ಅದು ಎಲ್ಲ ಕಲೆ ಬಿದ್ದಿರ್ತದೆ. ಅದಕ್ಕೆ ಎಲ್ಲದಕ್ಕೂ ಸಹ ಒಂದು ಬೆಟರ್ ಆಯಿಂಟ್ಮೆಂಟ್ ಅಂತಲೇ ನಾನು ಹೇಳ್ತೇನೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.